ಒಂದು ಸುಂದರವಾದ ಊರು. ಆ ಊರಿನ ಹೆಸರು ಸೀತಾಪುರ. ಆ ಊರಿನಲ್ಲಿರುವ ಒಂದು ಪುಟ್ಟ ಕುಟುಂಬವೇ ಈ ಮುದ್ದಾದ ಕುಟುಂಬ. ಮಗು, ಏಳು ಎದ್ದೇಳು. ಅಮ್ಮ, ಇನ್ನೊಂದು ನಿಮಿಷ. ಬಾ, ಏಳು, ಚಹಾ ಕುಡಿಯೋಣ. ಸರಿ ಅಮ್ಮ. ಈ ಕುಟುಂಬದವರು ಪ್ರತಿದಿನ ಮುಂಜಾನೆ ಎದ್ದು ತಮ್ಮ ಎಲ್ಲಾ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಸೀತಾ ಕಸ ಗುಡಿಸುತ್ತಿದ್ದಾಳೆ. ಅಜ್ಜಿ ಮತ್ತು ಮೊಮ್ಮಗಳು ಕೋಳಿಗೆ ಆಹಾರವನ್ನು ನೀಡುತ್ತಿದ್ದಾರೆ. ಮತ್ತು ಅಜ್ಜಿ ಹೇಳ್ತಿದ್ದಾರೆ ಚಿಂಟುಗೆ, ಇಲ್ಲಿ ನೋಡು, ಎಷ್ಟು ಮೊಟ್ಟೆಗಳಿವೆ. ಅಜ್ಜಿ, ಎಷ್ಟೊಂದು ಕೋಳಿ ಮೊಟ್ಟೆಗಳಿವೆ. ಗೌರಿ, ಸದಾ ಹೀಗೆ ಹಾಲು ಕೊಡು ನೀನು. ಸೀತಾ ಹಾಲನ್ನೆಲ್ಲ ಕರೆದು ತಂದು ಅದರಿಂದ ಉತ್ತಮವಾಗಿ ಬೆಣ್ಣೆ ತಯಾರಿಸುವ ಕಾರ್ಯದಲ್ಲಿ ನಿರತಳಾಗಿದ್ದಾಳೆ. ಬನ್ನಿ ಬೆನ್ನಿನ ಪದರವೈಲಿ. ಬೆಣ್ಣೆ ಕಡೆದ ನಂತರ ಬೆಕ್ಕುಗಳಿಗೆ ಹಾಲನ್ನು ನೀಡುವುದಕ್ಕಾಗಿ ಸೀತಾ ಅಮ್ಮ, ತೆರಳುತ್ತಾಳೆ. ನನಗೂ ಮತ್ತು ಚಿಂಟು ಹಾಲು ಇದೆಯಾ? ಹೌದು ಕಂದ. ಚಿಂಟು, ಬೇಗ ನೀರನ್ನು ಹೊತ್ತು. ಸರಿ ಚಿಂಟು. ಹೌದು, ತುಂಬಿತು. ಚಿಂಟು ಬೇಗನೆ ಪಾತ್ರೆ ಎಲ್ಲ ತೊಳೆದು ಅಮ್ಮನಿಗೆ ನೀಡುತ್ತಾಳೆ. ಅಮ್ಮ, ಪಾತ್ರೆ ತೊಳೆದಾಯ್ತು, ನೀನು ಆಟ ಆಡಕ್ಕೆ ಹೋಗುತ್ತೇನೆ ಎಂದು ಚಿಂಟು ಅಲ್ಲಿಂದ ಹೊರಟು ತಾತನ ಬಳಿ ಬಂದು ಹೂವಿನ ಗಿಡಕ್ಕೆ ನೀರನ್ನು ಹಾಕುತ್ತಾಳೆ. ಇತ್ತ ತಂದೆ ರಾಮು ತಮ್ಮ ಹಸಿಗಳಿಗೆಲ್ಲ ಹುಲ್ಲನ್ನು ಹಾಕುತ್ತಿದ್ದಾರೆ. ಸೀತಾ ಮಧ್ಯಾಹ್ನದ ಅಡುಗೆಯನ್ನು ತಯಾರಿಸುತ್ತಿದ್ದಾಳೆ. ತಂದೆ ಮತ್ತು ಮಕ್ಕಳು ಮಧ್ಯಾಹ್ನದ ಊಟವನ್ನು ಸವಿಯುತ್ತಿದ್ದಾರೆ. ಊಟ ಮುಗಿದ ನಂತರ ಎಂದಿನಂತೆ ರಾಮು ತಮ್ಮ ತೋಟದ ಕೆಲಸದಲ್ಲಿ ನಿರತರಾಗುತ್ತಾರೆ. ಇತ್ತ ತಾತ ಮತ್ತು ಅಜ್ಜಿಯು ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಸೀತಾ ಬಟ್ಟೆಗಳನ್ನೆಲ್ಲ ಎತ್ತಿಕೊಂಡು ತಮ್ಮ ಊರಿನ ಕೆರೆಗೆ ಹೋಗುತ್ತಾಳೆ. ಚಿಂಟು ಮತ್ತು ಅಜ್ಜಿ, ಅಜ್ಜಿ ಇಲ್ಲಿ ನೋಡಿ, ಹೊಲಕ್ಕೆ ಟೊಮೊಟೊ ಎಷ್ಟು ಬರುತ್ತಾರೆ. ಚೆನ್ನಾಗಿದೆ. ಹೌದು ಮಗು, ತುಂಬಾ ಚೆನ್ನಾಗಿದೆ. ಮಗು, ಅಪ್ಪನಿಗೆ ಹೇಳು ಹೊಲಕ್ಕೆ ನೀರು ಹಾಕಲು. ಸರಿ ಅಜ್ಜಿ. ಸೀತಾ ತಾನು ಒಗೆದ ಬಟ್ಟೆಗಳನ್ನೆಲ್ಲ ಹೊರಗೆ ಒಣ ಹಾಕುತ್ತಿದ್ದಾಳೆ. ತಾತ ಹೊಲದಲ್ಲಿರುವ ಕಟ್ಟಿಗೆಗಳನ್ನೆಲ್ಲ ತುಂಬಿಕೊಂಡು ಮನೆಗೆ ತೆರಳುತ್ತಾರೆ. ಮಾವ, ಮಳೆಗಾಲ ಬಂದ್ರೆ ಏನು ಸಮಸ್ಯೆ ಇಲ್ಲ, ತುಂಬಾ ಸೌದೆಗಳಿವೆ. ಚಿಂಟು, ಹಣ್ಣು ತುಂಬಾ ಚೆನ್ನಾಗಿದೆ, ಅಜ್ಜಿಗೆ ಕೊಡೋಣ ಬಾ. ಇತ್ತ ಚಿಂಟು ಮತ್ತು ಪಪ್ಪು ಹಣ್ಣುಗಳನ್ನು ಕಿತ್ತುಕೊಂಡು ಅಜ್ಜಿ, ಅಜ್ಜಿಗೆ ಹಣ್ಣು ತುಂಬಾ ನೀಡುತ್ತಾರೆ. ರುಚಿಯಾಗಿದೆ ಅನ್ಸುತ್ತೆ. ಅಜ್ಜಿ, ಹಣ್ಣು ತುಂಬಾ ರುಚಿಯಾಗಿದೆ ಅನ್ಸುತ್ತೆ. ಸಾಯಂಕಾಲ ರಾಮು ತನ್ನ ಎಲ್ಲಾ ತೋಟದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹಿಂತೆರಳುತ್ತಿದ್ದಾರೆ. ರಾತ್ರಿಯ ಸಮಯದ ಊಟಕ್ಕಾಗಿ ಸೀತಾ ಎಲ್ಲಾ ತಯಾರಿಯನ್ನು ನಡೆಸುತ್ತಿದ್ದಾಳೆ. ಸ್ವಲ್ಪ ಉಪ್ಪು ಕಡಿಮೆಯಾಗಿದೆ. ಅಡಿಗೆ ತಯಾರಾದ ನಂತರ ಚಿಂಟು ಮತ್ತು ಪಪ್ಪು ಊಟಕ್ಕೆ ಎಲ್ಲಾ ತಯಾರಿಯನ್ನು ಮಾಡುತ್ತಿದ್ದಾರೆ. ಸೀತಾ ಎಲ್ಲರಿಗೂ ಊಟವನ್ನು ಬಡಿಸುತ್ತಾಳೆ. ಎಲ್ಲರೂ ರುಚಿಕರವಾದ ಊಟವನ್ನು ಸವಿಯುತ್ತಾರೆ. ರಾತ್ರಿ ಮಲಗುವ ಮುನ್ನ ತಾತ ಚಿಂಟು ಮತ್ತು ಪಪ್ಪುವಿಗೆ ಕಥೆಯನ್ನು ಹೇಳುತ್ತಿದ್ದಾರೆ. ಹಾಗೆ ಕೊನೆಯದಾಗಿ ಸೀತಾ ಹೇಳ್ತಾಳೆ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.